ಅಯ್ಯಯ್ಯೋ, ಮಳೆ ಎಂಥ ಪರಿ ಹೊಡಿಲಿಕ್ಕತ್ತದ. ಇವರು ಎಲ್ಲಿ ಹೋದ್ರು ಏನು? ಅಲ್ಲ, ವಯಸ್ಸಾಗದ ತಮ್ಗಾರು ತಂಡಿ ತಡೆಯುವುದಿಲ್ಲ. ಮಳೆ ಬರಂಗಾಗದ ಅಂತ ಗೊತ್ತಿದ್ರು ಹೋಗಾರಲ್ಲ ಇವರು. ಹೋಗ್ಲಿ, ಮಳೆ ಬಂತಪ್ಪ, ಇದ್ದಲ್ಲಿಂದ ಆಟೋನಾರ ಮಾಡ್ಕೊಂಡು ಬರೋಣ ಅಂತಂದ್ರೆ ಅದಂತೂ ಜನ್ಮದಾಗ ಸಾಧ್ಯ ಇಲ್ಲ ಈ ಮಾರಾಯಂಗೆ. ಮಳೆಪ ಇದು ಸರ್ಸು. ಸರ್ಸು, ಯಾಕ್ರಿ, ಏನಾಯ್ತು? ಅಯ್ಯಯ್ಯೋ, ಇಷ್ಟು ಯಾಕೆ ತೊಯ್ಸ್ಕೊಂಡಿರಿ ನೀವು? ಛತ್ರಿ ಒಯ್ದಿದ್ರಲ್ಲ. ಆಗ ಇಲ್ಲದ ನೋಡು. ಏನ್ರಿ, ನಿಮ್ಮ ಛತ್ರಿನಾರ ಒಂಚೂರು ತೊಯ್ದಿಲ್ಲ. ನಿಮ್ಗಾರ ಮೈಮೇಲಿಂದ ನೀರು ಸುರಿಲಿಕ್ಕತ್ತದ. ಹಿಂಗ್ಯಾಕ ಅಂತೀನಿ. ಹಿಂಗ್ಯಾಕಂದ್ರ ಛತ್ರಿ ಮಳೆಯಾಗ ಏರ್ಸಿದ್ರ ಆ ಮಳೆ ನೀರು ಬಿದ್ದು ಛತ್ರಿ ಬಟ್ಟಿ ಎಲ್ಲ ಕೊಳ್ತೋಗ್ತದ. ಅವಾಗ ಛತ್ರಿ ಭಾಳ ದಿವಸ ಬಾಳ್ಕಿ ಬರಂಗಿಲ್ಲ. ಅದಕ್ಕೆ ನಾ ಶಾಣ್ಯ ಛತ್ರಿನೇ ಏರ್ಸ್ಲಿಲ್ಲ. ತಲೆ ಭಾರ ನಂದು. ದೇವಾ, ಯಾವ ಬ್ರಹ್ಮ ನಿಮ್ಮನ್ನು ಸೃಷ್ಟಿ ಮಾಡಾನೋ ಏನೋ. ಇಂಥ ಜಿಪ್ಣನ ನಾನು ಇಲ್ಲಿ ತನಕ ನೋಡೇ ಇಲ್ಲ ನೋಡ್ರಿ. ಮಳೆಯಾಗಿ ತೊಯ್ದು ಥಂಡಿಯಾಗಿ ನಿಮ್ಗೆ ಆರೋಗ್ಯ ಕೆಟ್ಟರು ಅಡ್ಡಿಲ್ಲ, ಛತ್ರಿ ಸವಿಬಾರ್ದಲ್ಲ ನಿಮ್ಗೆ. ನೋಡ್ರಿ, ಈಗಾಗಲೇ ಸೀನ್ಲಕತ್ತೀರಿ. ಇನ್ನು ನೆಗಡಿ ಜ್ವರ ಬಂದು ಡಾಕ್ಟ್ರಿಗೆ ಒಂದಿಷ್ಟು ರೊಕ್ಕ ಬಡಿದ್ರೆ ಆಯ್ತು. ಸರ್ಸು, ಹುಚ್ಚಿ, ನಾ ಏನು ಡಾಕ್ಟ್ರ್ ಕಡೆ ಹೋಗ್ತೀನಿ ಅಂತ ಮಾಡಿದ್ದೇನು? ಸಾಧ್ಯನೇ ಇಲ್ಲ. ಅಲ್ಲ, ಇಷ್ಟು ಸಣ್ಣ ನೆಗಡಿಗೆ ಯಾರಾದರೂ ಡಾಕ್ಟ್ರ್ ಕಡೆ ಹೋಗ್ತಾರೇನು? ಇಲ್ಲೇ ಮನ್ಯಾಗ ಕಷಾಯ ಮಾಡಿಕೊಂಡು ಕುಡಿತೀನಿ, ನೆಗಡಿ ತಾನ ಓಡೋಗ್ತದ. ಹಾಂ, ಇಲ್ಲಿ ನೋಡು, ಕಷಾಯದಾಗ ಮೆಣಸು, ಲವಂಗ, ಶುಂಠಿ ಎಲ್ಲ ದಬ ದಬ ಅಂತ ಸುರುಗ್ಬಿಡ್ಬೇಡ ನೀನು. ಎಲ್ಲ ಮಸಾಲೆ ಸಾಮಾನು ಭಾಳ ತುಟ್ಟಿ ಆಗವ. ಚೂರು ಹಾಕಿ ಕಷಾಯ ಮಾಡು. ಆಗಲಿ ಮಾರಾಯ್ರ, ನೀವು ಹೆಂಗೆ ಹೇಳ್ತೀರೋ ಹಾಗೆ ಆಗಲಿ. ಸರ್ಸು, ಏನು ಮಾಡಕತ್ತೀಯ? ನಾಷ್ಟ ಮಾಡಕತ್ತೀನಿ. ಏನು ಹೇಳ್ರಿ? ಇವತ್ತು ಮಧ್ಯಾಹ್ನ ನಮ್ಮಿಬ್ರಿಗೂ ಅಡುಗೆ ಮಾಡಬೇಡ. ಯಾಕ್ರಿ, ಹೋಟೆಲ್ಗೇನಾದರೂ ಊಟ ಕರ್ಕೊಂಡು ಹೊಂಟಿರಿ ಏನು? ಇಷ್ಟು ವರ್ಷದಾಗ ನಾವು ಒಮ್ಮೆಯಾರು ಹೋಟೆಲ್ ಕರ್ಕೊಂಡು ಹೋಗಿದ್ದು ನೋಡಿ ಏನು ನೀನು? ಇಲ್ಲ ಬಿಡ್ರಿ, ಅಂಥ ನಸೀಬ ನನಗಿಲ್ಲೇ ಇಲ್ಲ. ಆದ್ರೆ ಅಡುಗೆ ಮಾಡಬೇಡ ಅಂದ್ರಲ್ಲ, ಎದಕ್ಕೆ ಅಂತ. ನೋಡಿಲ್ಲೇ, ನನ್ನ ಗೆಳೆಯ ಶ್ಯಾಮ ಅಂತ ಇದ್ದ, ಗೊತ್ತೇನು ನಿನಗೆ? ಹೆಸರು ಕೇಳೇನಿ, ನೋಡಿದ್ದೇನು ನೆನಪಿಲ್ಲ ಬಿಡ್ರಿ. ಹೋಗ್ಲಿ ಬಿಡು, ಅವನು ತಗೊಂಡು ನೀ ಏನು ಮಾಡ್ತಿ? ಇವತ್ತು ಅವಂದು 50ನೇ ವರ್ಷದ ವಿವಾಹದ ವಾರ್ಷಿಕೋತ್ಸವ ಇದೆ. ಹೌದಾ? ಹಾಂ, ಅದಕ್ಕೆ ಇವತ್ತು ಸಂಜೆ ಮುಂದೆ ನಮ್ಮಿಬ್ಬರನ್ನು ಅವ್ರ ಮನೆಗೆ ಊಟಕ್ಕೆ ಕರೆದಾನ. ಏನು, ಸಂಜೆ ಊಟಕ್ಕೆ ಕರೆದ್ರೆ ಮುಂಜಾನೆ ಅಡುಗೆ ಮಾಡಬೇಡ ಅಂತಿರಲ್ಲ? ಹೌದೌದು, ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಅಲ್ಲಿ ಹೆಂಗೆ ಊಟ ಹೋಗ್ತದೆ ಹೇಳು? ಒಪ್ಪತ್ತು ಉಪವಾಸ ಮಾಡಿದ್ರೆ ನಮ್ಮ ಮನೇನು ಊಟನೂ ಉಳಿತಂಗೆ ಆಗ್ತದ, ಗೆಳೆಯನ ಮನ್ಯಾಗ ಮಸ್ತ್ ಕಟಿಲಿಕ್ಕೂ ಬರ್ತದ. ಅಯ್ಯೋ ಅಯ್ಯೋ ರಾಮ, ನನಗಂತೂ ಆಗೋದಿಲ್ಲ ರೀ. ನಾನೇನಾದರೂ ಉಪವಾಸ ಮಾಡಿದ್ನ ಅಂದ್ರೆ ತಲೆ ತಿರುಗೇ ಬೀಳ್ತೀನಿ. ಅದಕ್ಕೆ ನಾನಂತರೂ ಅಡುಗೆ ಮಾಡ್ಕೊಳ್ಳೋಕ್ಕೆ. ನೀವು ಬೇಕಾದರೆ ಉಪವಾಸ ಮಾಡ್ಕೊರಿ. ಅಡುಗೆ ಮಾಡ್ಕೊತೀಯ? ಇಲ್ಲಿ ನೋಡಿಲ್ಲಿ, ನೀನು ಪೂರ್ತಕ್ಕೆ ಸ್ವಲ್ಪ ಅನ್ನ ಬೇಳೆ ಅಷ್ಟೇ ಮಾಡ್ಕೊ. ಹೆಚ್ಚೇನಾರು ಮಾಡಿ ಉಳಿಸ್ತೀಯೋ ನಿನ್ನ ತವ್ರ ಮನೆಗೆ ಓಡಿಸ್ತೀನಿ. ಆಯ್ತು ಬಿಡ್ರಿ ಅಂದಂಗ ಅಲ್ರಿ. ಗೆಳೆಯನ ವಿವಾಹ ವಾರ್ಷಿಕೋತ್ಸವಕ್ಕೆ ಗಿಫ್ಟ್ ಏನು ಕೊಡ್ಬೇಕಂತ ಮಾಡಿರಿ? ಮತ್ತೆ ಗಿಫ್ಟ್ ಯಾಕೆ ಕೊಡ್ಬೇಕು? ಅವನಿಗೇನು ಕಡಿಮೆ ಆಗದ? ಇಷ್ಟಾಗ್ಯವ ಗಿಫ್ಟ್ ತಗೊಳ್ಳೋದಿಲ್ಲ ಅಂತ ಹೇಳ್ಯಾನ. ಆಶೀರ್ವಾದವೇ ಉಡುಗೊರೆ ಅಂತ ಕಾಡ್ ಮೇಲೆ ಹಾಕ್ಸಾನ. ಅದಕ್ಕೆ ನಾ ಹೊಂಟೇನಿ. ಕಾಣಿಕೆ ಕೊಡೋದಿದ್ರ ನಾ ಹೋಗ್ತಿದ್ನೇನ ಸರ್ಸು? ರಾಮ ರಾಮ, ತಣ್ಣಗಾತು ಬಿಡ್ರಿ.